ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ಗೆಳೆಯರೆ, ಲೈಫ್ನಲ್ಲಿ ಸಕ್ಸಸ್ ಆಗಬೇಕು, ಮುಂದೆ ಬರಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಇದಕ್ಕೋಸ್ಕರ ತುಂಬಾ ಜನ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದ್ರೆ ಈ ರೀತಿ ಎಷ್ಟೇ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ರೂ, ಎಷ್ಟೇ ಶ್ರೀಮಂತರಾಗಿದ್ರೂ, ನಮ್ಮಲ್ಲಿರೋ ಒಂದು ಕೆಟ್ಟ ಅಭ್ಯಾಸದಿಂದ ಆ ದುಡ್ಡು ಕೈಯಲ್ಲಿ ನಿಲ್ಲೋದೇ ಇಲ್ಲ. ಈ ಅಭ್ಯಾಸ ಹೀಗೆ ಮುಂದುವರೆದ್ರೆ ಲೈಫ್ ಪೂರ್ತಿ ಬಡತನದಲ್ಲೇ ಇರಬೇಕಾಗುತ್ತೆ ಅಂತ ಆಚಾರ್ಯ ಚಾಣಕ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ಮನುಷ್ಯನ ಈ ಒಂದು ಸಣ್ಣ ತಪ್ಪು ಅಭ್ಯಾಸ ಕ್ರಮೇಣವಾಗಿ ಅವನನ್ನ ಬಡತನಕ್ಕೆ ತಳ್ಳುತ್ತೆ. ಇದನ್ನ ಬದಲಾಯಿಸಿಕೊಳ್ಳದಿದ್ರೆ ಲೈಫ್ನಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನ ಭಿಕ್ಷುಕನನ್ನಾಗಿ ಮಾಡೋ ಆ ಅಭ್ಯಾಸ ಯಾವುದು ಗೊತ್ತಾ? ನಿಮ್ಮ ಈ ಅಭ್ಯಾಸದಿಂದಲೇ ಬಡತನ ಬರಬಹುದು. ಆಚಾರ್ಯ ಚಾಣಕ್ಯರು ಹೇಳೋ ಪ್ರಕಾರ, ಯಾರು ತಮ್ಮ ಆದಾಯಕ್ಕಿಂತ ಸಂಬಳಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾರೋ ಮತ್ತು ದುಡ್ಡನ್ನ ಬೇಕಾಬಿಟ್ಟಿ ಪೋಲು ಮಾಡ್ತಾರೋ ಅವರು ಲೈಫ್ನಲ್ಲಿ ಎಂದಿಗೂ ಶ್ರೀಮಂತರಾಗೋಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿ ಮಾಡ್ತಾ ಹೋದ್ರೆ ಹಳೆ ಉಳಿತಾಯ ಎಲ್ಲ ಖಾಲಿಯಾಡಿ ಸಾಲದ ಸುಳಿಗೆ ಸಿಲುಕಬೇಕಾಗುತ್ತೆ. ಈ ದುಂದುವೆಚ್ಚದ ಅಭ್ಯಾಸವೇ ಬಡತನಕ್ಕೆ ದಾರಿ ಮಾಡಿಕೊಟ್ಟು ಇಡೀ ಭವಿಷ್ಯವನ್ನೇ ಹಾಳು ಮಾಡಿಬಿಡುತ್ತೆ. ಯಾವುದೇ ವ್ಯಕ್ತಿಯಾಗಲಿ ತನಗೆ ಬರೋ ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಬಾರದು. ಕೈಯಲ್ಲಿ ದುಡ್ಡಿದೆ ಅಂತ ಬೇಡದ ವಸ್ತುಗಳನ್ನೆಲ್ಲ ಕೊಂಡುಕೊಂಡು ಪೋಲು ಮಾಡಬಾರದು. ಈ ತಪ್ಪು ಅಭ್ಯಾಸವೇ ಮನುಷ್ಯನನ್ನ ಬಡವನನ್ನಾಗಿ ಮಾಡೋದು ಮತ್ತು ಸಾಲದ ಸುಳಿಯಲ್ಲಿ ಸಿಲುಕಿಸೋದು. ನೆನಪಿಡಿ, ನಿಮಗೆ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇದ್ರೆ ಮೊದಲು ಈ ದುಂದುವೆಚ್ಚ ನಿಲ್ಲಿಸಿ. ಪ್ರತಿ ತಿಂಗಳು ಬರೋ ಸಂಬಳದಲ್ಲಿ ಸ್ವಲ್ಪ ಭಾಗವನ್ನ ಎತ್ತಿಟ್ಟು ಉಳಿತಾಯ ಮಾಡಿ ಅದನ್ನ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ. ಬೇಡದ ಖರ್ಚುಗಳು ಯಾಕೆ ಡೇಂಜರ್? ಸಾಲದ ಸುಳಿ. ಇಲ್ಲದ ಖರ್ಚುಗಳು ನಿಮ್ಮನ್ನ ಸಾಲ ಮಾಡುವಂತೆ ಮಾಡುತ್ತವೆ. ಈ ಸಾಲದಿಂದಾಗಿ ಲೈಫ್ನಲ್ಲಿ ನೆಮ್ಮದಿಯಿಲ್ಲದೆ ಯಾವಾಗಲೂ ಟೆನ್ಷನ್, ಸ್ಟ್ರೆಸ್ ಕಾಡುತ್ತಿರುತ್ತದೆ. ಕಷ್ಟದ ಕಾಲದಲ್ಲಿ ಯಾರೂ ಇರಲ್ಲ. ಇದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿ ಕೈಯಲ್ಲಿ ₹1 ಉಳಿತಾಯ ಇಟ್ಟುಕೊಳ್ಳದಿದ್ರೆ ಕಷ್ಟ ಬಂದಾಗ ಯಾರೂ ಸಹಾಯಕ್ಕೆ ಬರಲ್ಲ. ಕೊನೆಗೆ ಬೀದಿಗೆ ಬಂದು ನಿಲ್ಲಬೇಕಾಗುತ್ತೆ. ನೆಮ್ಮದಿ ಹಾಳಾಗುತ್ತೆ. ದುಡ್ಡಿನ ಪ್ರಾಬ್ಲಮ್ ಶುರುವಾದ್ರೆ ಸಾಕು, ಅದು ನಿಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ ಮೇಲೆಯೂ ಎಫೆಕ್ಟ್ ಬೀರುತ್ತೆ, ಆಫೀಸ್ ಕೆಲಸದ ಮೇಲೆಯೂ ಪರಿಣಾಮ ಬೀರುತ್ತೆ. ಅದಕ್ಕೆ ಹೇಳೋದು, ಇವತ್ತಿನಿಂದಲೇ ವೇಸ್ಟ್ ಖರ್ಚುಗಳನ್ನ ಕಮ್ಮಿ ಮಾಡಿ ದುಡ್ಡಿನ ಬಲೆ ತಿಳಿದು ಬದುಕಿ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ.